ಸರ್, ಈಗ ಮತದಾನ ಮಾಡಿದ್ದೀರಿ ಸರ್. ಈ ಬಾರಿ ನೀವು ಅಭ್ಯರ್ಥಿಯಾಗಿದ್ದೀರಿ, ಹೇಳಿ ಸರ್. ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಬೇಕಾಗುತ್ತೆ. ಈಗ ನಾನು ಮತ್ತು ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು ಇಲ್ಲಿ ಪದ್ಮನಾಭನಗರದ ಮತಗಟ್ಟೆಯಲ್ಲಿ 170ನೇ ಮತಗಟ್ಟೆಯಲ್ಲಿ ನಾವೆಲ್ಲ ಮತ ಚಲಾಯಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಮನವಿ ಏನು ಅಂದರೆ, ಬಂದು ಮತಗಳನ್ನು ಹಾಕಬೇಕು. ಯಾಕೆಂದರೆ ಎಲ್ಲ ದಾನಗಳಿಗಿಂತ ಮತದಾನ ಬಹಳ ಪ್ರಾಮುಖ್ಯವಾದದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತಗಳನ್ನು ಹಾಕಬೇಕು. ಯಾವುದೇ ಕೆಲಸ ಇರಲಿ, ಇದಕ್ಕೋಸ್ಕರ 1 ಗಂಟೆ 2 ಗಂಟೆ ಮೀಸಲಿಡಬೇಕಾಗತ್ತೆ. ಯಾಕೆಂದರೆ ನಮಗೆ ಬೇಕಾದಂಥ ಅಭ್ಯರ್ಥಿಯನ್ನು, ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದರಲ್ಲಿ ಯುವಕರು, ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರಲ್ಲ, ಅವರುಗಳು ಬರಬೇಕು, ಉದಾಸೀನ ಮಾಡಬಾರ್ದು. ಇವತ್ತು ಬೆಂಗಳೂರು ಬಿಟ್ಟು, ಈ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಬಾರ್ದು. ಇವತ್ತು ಒಂದು ದಿವಸ ವೀಕೆಂಡ್, ಇವತ್ತು ಫ್ರೈಡೇ 26, ಇವತ್ತು ಶುಕ್ರವಾರ. ಸೊ ಅಂದರೆ ವೀಕೆಂಡ್ ಕಾನ್ಸೆಪ್ಟ್ ಏನಾಗುತ್ತೆ, ನಮ್ಮ ಜನರಲ್ಲಿ ಥರ್ಸ್ಡೇ ನೈಟಿಂದಲೇ ಶುರು ಆಗ್ಬಿಟ್ಟಿರುತ್ತೆ. ಸೊ ಅಟ್ಲೀಸ್ಟು ಇವತ್ತು ತಾವು ತಮ್ಮ ಕ್ಷೇತ್ರದಲ್ಲೇ ಇದ್ದು ಮತದಾನವನ್ನು ಹಾಕಬೇಕು. ಯಾಕೆಂದರೆ ಇದೊಂದು ಸುವರ್ಣ ಅವಕಾಶ. ಕೆಲವರು ಏನು ಮಾಡ್ತಾರೆ, ಮತದಾನಕ್ಕೆ ಬರೋದಿಲ್ಲ, ನಂತರ ಬಂದಂಥ ಸರ್ಕಾರಗಳನ್ನು ಟೀಕೆ ಮಾಡೋಂಥದ್ದು. ಸೊ ಬಹುಶಃ ಅವರು ಓಟ್ ಹಾಕ್ತಾ ಇದ್ದರೆ ಟೀಕೆ ಮಾಡತಕ್ಕಂಥ ಹಕ್ಕು ಕೂಡ ಅವರಲ್ಲಿ ಇರಲ್ಲ ಅಂತ ನನ್ನ ಭಾವನೆ. ಹೀಗಾಗಿ ಈಗ ರಕ್ತದಾನ ಎಷ್ಟು ಮಹತ್ವನೋ ಅಷ್ಟೇ ಮತದಾನ ಕೂಡ ಅಷ್ಟೇ ಮಹತ್ವ. ಸರ್, ತಮ್ಮ ಕ್ಷೇತ್ರ ಸಂಬಂಧಪಟ್ಟದ್ದು ಏನು ಹೇಳ್ತೀರಿ ಸರ್? ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾತ್ರಿ ಕೆಲವು ಘಟನೆಗಳಾಗಿದೆ. ಅದರಲ್ಲೂ ಕನಕಪುರ ಆಗ್ಬೋದು, ಸಾತ್ನೂರು ಆಗ್ಬೋದು, ಕೆಲವು ಮಾಗಡಿ ಮತ್ತು ರಾಮನಗರ ಭಾಗದಲ್ಲಿ ಕೆಲವೆಲ್ಲ ಮತದಾರರಿಗೆ ಆಸೆ ಅಂಶಗಳನ್ನು ಒಡ್ಡುವಂಥದ್ದು, ಗ್ಯಾರಂಟಿ ಕಾರ್ಡು ಕೂಪನ್ಗಳನ್ನು ಕೊಡುವಂಥದ್ದು, ಇದೆಲ್ಲ ಅಪವಿತ್ರವಾದಂಥ ವಿಚಾರ. ಯಾಕೆಂದರೆ ಯಾವತ್ತೂ ಕೂಡ ಮತದಾರರ ಮೇಲೆ ಒತ್ತಡವನ್ನು ಹಾಕಬಾರ್ದು. ಅವರಿಗೆ ಮತ ಹಾಕಲಿಕ್ಕೆ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಇದು ನಿಜವಾಗ್ಲೂ ಒಂದು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು. ಇದನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಈ ಥರ ಆಗಬಾರ್ದು. ಚುನಾವಣೆ ಆರೋಗ್ಯಕರವಾಗಿರಬೇಕು, ಸ್ಪರ್ಧೆ ಇರಬೇಕು, ಬಟ್ ಆರೋಗ್ಯಕರವಾಗಿರಬೇಕು. ಇದಕ್ಕೆ ನಾವು ಚುನಾವಣಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಅಂದರೆ ಕೆಲವರೆಲ್ಲ ರಾತ್ರಿ ಬೆಳಗಿನ ಜಾವ ತನಕ ಕೆಲವು ಕ್ಷೇತ್ರದಲ್ಲಿ ಹಂಚಿದ್ದಾರೆ. ಅದು ಕೂಪನ್ ಹಂಚೋದು, ಮತದಾರರ ಮೇಲೆ ಒತ್ತಡ ಹಾಕೋದು, ಗ್ಯಾರಂಟಿ ಕಾರ್ಡ್ ಕೊಡೋದು. ಆ ಕೂಪನ್ನು ನಂತರ ಮತ ಹಾಕಿದ ಮೇಲೆ ನೀವು ಹೋಗಿ, ಅದು QR ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿ ನೀವೇನು ಬೇಕಾದ್ರೂ ತಗೋಬೋದು ಅನ್ನೋದು ನಿಜವಾಗ್ಲೂ ಇದು ನಿಜವಾಗ್ಲೂ ಬಹಳ ಅಸಹ್ಯ ಅನಿಸುತ್ತಿದೆ ಸರ್. ಹಿಂದೇನೂ ಸಹ ಇದೇ ಕ್ಷೇತ್ರದಲ್ಲಿ ಇದೇ ಥರ ನಡೆದಿತ್ತು. ಹಿಂದೇನು ಮುಂದಿರುತ್ತೆ ಆಗ್ಬೋದು, ಬೇರೆದವರು ಸಹ ಅದನ್ನು ಆರೋಪ ಮಾಡಿದರು. ಇಕ್ಬಾಲ್ ಹುಸೇನ್ ಸಂಬಂಧಪಟ್ಟದನ್ನು ಸಹ ಕನಕಪುರದಲ್ಲಿ, ರಾಮನಗರದಲ್ಲಿ ಇದೆ ಆರೋಪ ಬಂದಿತ್ತು. ಆ ಪ್ರಕರಣ ಇನ್ನೂ ಸಹ ಕೆಲವು ಪ್ರಕರಣ ದಾಖಲಾಗಿದೆ, ಅದು ಸಹ ತನಿಖೆ ನಡೀತಾ ಇದೆ. ಇವಾಗಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ನಮ್ಮ ಜನ. ಕನಕಪುರದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ ರಾತ್ರಿ. ಸೊ ಕೆಲವೆಲ್ಲ ವಿಡಿಯೋಸ್ ನೀವು ನೋಡಿದ್ದೀರ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದೊಂದು ಕೆಲವರೆಲ್ಲ 3,000 4,000 ಕೂಪನ್ ಕಾರ್ಡ್ ಇಟ್ಕೊಂಡು ರಾತ್ರಿ ಹೋಗಿ ಮತದಾರರ ಮನೆಯಲ್ಲಿ ಬಾಗಿಲು ತಟ್ಟಿ ಅವ್ರನ್ನೆಲ್ಲ ಎಬ್ಬರಿಸಿ. ಸೊ ಇದೆಲ್ಲ ನಿಜವಾಗ್ಲೂ ಬಹಳ ನಿಜವಾಗ್ಲೂ ಖಂಡಿಸಬೇಕು. ಇದು ಈ ರೀತಿ ಚುನಾವಣೆ ಆಗಬಾರ್ದು. ಬಟ್ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಹೀಗಾಗಿ ಒಳ್ಳೆ ವಿಶ್ವಾಸ ಅಂತೂ ಇದೆ. ಸರ್, ಈಗ ಚುನಾವಣಾ ಆಯೋಗ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಅತಿ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಸುಮಾರು ಗ್ರಾಮಾಂತರವನ್ನ ಹೆಚ್ಚು ಕಾರ್ಯಪಡೆಗಳನ್ನ ಅಥವಾ ಏನೋ CRPF ಡಿಪ್ಲೈ ಮಾಡಿದ್ದಾರೆ. ಏನು ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ನಡೆಸ್ತೀವಿ ಚುನಾವಣಾ ಆಯೋಗದಲ್ಲಿ ಹೇಳ್ತಿದ್ದಾರೆ. ನೀವು ಅನುಮಾನ ವ್ಯಕ್ತಪಡಿಸಿದ್ರೆ ಅಭ್ಯರ್ಥಿಯಾಗಿ? ಇಲ್ಲ, ಇವಾಗ ಅದೆಲ್ಲ ಇರೋದ್ರಿಂದ ಎಷ್ಟೋ ನಿಯಂತ್ರಣದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೆಲ್ಲ ಇರೋದ್ರಿಂದ ಎಷ್ಟೋ ನಿಯಂತ್ರಣದಲ್ಲಿದೆ. ಅಂದರೆ ನಾನು ಒತ್ತಾಯ ಮಾಡೋದು ಫ್ರೀ ಆ್ಯಂಡ್ ಫೇರ್ ಪೋಲ್ ಅಷ್ಟೇ. ಫ್ರೀ ಆ್ಯಂಡ್ ಫೇರ್ ಪೋಲ್ ಆಗಬೇಕು. ಇವಾಗ ಕೆಲವು ಬೂತ್ನ ಕ್ರಿಟಿಕಲ್ ಅಂತ ಹೇಳಿದ್ದಾರೆ, ಕೆಲವು ಬೂತ್ನ ವಲ್ನರಬಲ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅದಕ್ಕೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಸ್ಥಳೀಯ ಚುನಾವಣಾಧಿಕಾರಿಗಳು ಅದೇನಾಗಿರುತ್ತೆ, ಈ RO ಎಲ್ಲ ಇದ್ದಾರಲ್ಲ, ಅವರು ಸ್ಥಳೀಯ, ಇಲ್ಲಿ ಅವರು ಔಟ್ ಆಫ್ ಸ್ಟೇಟ್ ಅವರು ಇರೋದಿಲ್ಲ, ಅಬ್ಸರ್ವರ್ಸ್ ಔಟ್ ಆಫ್ ಸ್ಟೇಟ್ ಅವರು ಇರ್ತಾರೆ. ಸೊ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೆಲವು ನಿಯಂತ್ರಣದಲ್ಲಿರ್ತಾರೆ. ಸೊ ಹೀಗಾಗಿ ಅವರು ಪಾರದರ್ಶಕವಾಗಿ
ಒಂದು ಅನ್ಬಯಾಸ್ಡ್ ಆಗಿರಬೇಕು ಅಂತ ನಾನು ಮನವಿ. ಫ್ರೀ ಅಂಡ್ ಫೇರ್ ಆಗೋದಿಲ್ಲ ಅಂತ ತಮಗೆ ಡೌಟ್ ಇದೆ ಸರ್? ಅದು ನೋಡೋಣ. ಯಾಕಂದ್ರೆ ನೀವು ಕೂಪನ್ ಕಾರ್ಡ್ ಹಂಚಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಆಫೀಸರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಹಂಗಾಗಿ ಯು ಹ್ಯಾವ್ ಎನಿ ಡೌಟ್ ಸರ್? ಅಲ್ಲ, ಡೌಟ್ಸ್ ಅಂತ ಅಲ್ಲ, ಇರೋ ವಿಚಾರ ಹೇಳ್ತಾ ಇದ್ದೀನಿ. ಸೊ ಅಂದರೆ ಆ ರೀತಿ ಕೆಲವು ನಾನು ಆರ್ ಒಗಳೆಲ್ಲ ಮಾತಾಡಿದ್ದೀನಿ. ಇಲ್ಲ ಸರ್, ನಾವೆಲ್ಲ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ಫಾರ್ ಎ ಫ್ರೀ ಆ್ಯಂಡ್ ಫೇರ್ ಕೋರ್ಟ್. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.